ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಶುಭೋದಯ. ಏನಪ್ಪ ವಿಷಯ ಅಂದರೆ, ನಮ್ಮ ಸಿನಿಮಾ ಇಂಡಸ್ಟ್ರಿ ಏನಿದೆ ಸ್ಯಾಂಡಲ್ವುಡ್ಡು ಕ್ಲೋಸ್ ಆಗ್ತಿದೆ ಅನ್ನೋದಕ್ಕಿಂತ ಮುಂಚೆ ಏನಪ್ಪ ಅಂದರೆ, ನಿನ್ನೆ ಒಂದು KD ಸಿನಿಮಾದ ಆಡಿಯೋ ರೈಟ್ಸ್ ಬಗ್ಗೆ ಸಲ್ಮಾನ್ ಖಾನೇ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ ಗುರು. ಯಾಕಂದರೆ 18 ಕೋಟಿ ತಮಾಷೆ ಮಾತ ಒಂದು ಆಡಿಯೋ ರೈಟ್ಸ್ ಸೇಲ್ ಆಗಿರೋದು ತಮಾಷೆ ಮಾತ ಗುರು. ಅಂತ ಬಾಲಿವುಡ್ ಅವರೇ ಗಾಬರಿ ಆಗಿಬಿಟ್ಟಿದ್ದಾರೆ. ಆ ರೇಂಜಲ್ಲಿ 18 ಕೋಟಿಗೆ ಸೇಲ್ ಆಗಿದೆ ಅಂತ ಪ್ರೇಮ್ ಅವ್ರಿಗೆ ಅವರ ಮ್ಯಾನೇಜರ್ ಯಾರಿರ್ತಾರೆ, ಸಲ್ಮಾನ್ ಖಾನ್ ಮ್ಯಾನೇಜರ್ ಫೋನ್ ಮಾಡಿ ಮಾತಾಡಬೇಕಂತೆ ಅಂತ ಹೇಳಿದರು ಅಂತ ಪ್ರೇಮ್ ಅವರೇ ನಿನ್ನೆ ಮಾತಾಡ್ತಾ ಇದ್ರು. ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ನಾಡು ತಾಯಿ ಯಾವ ಮಟ್ಟಕ್ಕೆ ಹೋಗ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಥಿಯೇಟ್ರನ್ನು ಮುಚ್ಚಲ್ಲ, ಏನೂ ಆಗಲ್ಲ. ನಮ್ಮ ಸಿನಿಮಾ ಇಂಡಸ್ಟ್ರಿ ಲೆವೆಲ್ಲೇ ಚೇಂಜ್ ಆಗಿದೆ ಗುರು, ಬೇರೆ ಲೆವೆಲ್ಗೆ ಹೋಗಿದೆ. ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯ ಡೈರೆಕ್ಟ್ರುಗಳು ಏನಿದ್ದಾರೆ, ಮನಸ್ಸು ಮಾಡಿದ್ರೆ ಅವನ ಅಜ್ಜಿ ಯಾರೂ ಇಲ್ಲ ಗುರು, ಬಾಲಿವುಡ್ಡು ಇಲ್ಲ ಹಾಲಿವುಡ್ ಇಲ್ಲ, ಆ ಲೆವೆಲ್ಗೆ ಮಾಡ್ತಾರೆ. ಯಾಕಂದರೆ ಉದಾಹರಣೆಗೆ KGF ಕಾಂತಾರನ ಕೊಡ್ಬೋದಲ್ವಾ, ಅದೇ ಅಷ್ಟು ಸಾಕಲ್ವಾ. ಇನ್ನು ರೀಸೆಂಟಾಗಿ ರಿಲೀಸ್ ಆಯಿತು ಕಾಟೇರ, ಇನ್ನೇನು ಬೇಕು ಗುರು ಆ ಸಕ್ಸಸ್ಸು. ಈ ಲೆವೆಲಿಗೆ ಫಿಲಮ್ ಮಾಡ್ತಿದ್ದಾರೆ ಅಂದರೆ ನಮ್ಗೆ ಎಷ್ಟು ಹೆಮ್ಮೆ ಇದೆ. ಕನ್ನಡ ತಾಯಿಗೆ ಈ ಲೆವೆಲಿಗೆ ಗೌರವ ಸಿಗ್ತದೆ, ಅರ್ಥ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಥಿಯೇಟ್ರು ಕೂಡ ಮುಚ್ಚಲ್ಲ, ಎಲ್ಲ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿರೋ ಸಿನಿಮಾಗಳು ಬರ್ತಿದೆ, ಮಾರ್ಟಿನ್ ಬರ್ತಿದೆ, ಅದಕ್ಕೂ ಒಂದು ವಿಶ್ ಮಾಡೋಣ. ಮತ್ತು ಈ ಒಂದು ಆಡಿಯೋ ರೈಟ್ಸ್ ಬಗ್ಗೆ ಆ ಲೆವೆಲ್ವರೆಗೂ ಹೋಗಿದೆ ಅಂದರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಲೆವೆಲ್ಗೆ ಹೋಪ್ ಇಟ್ಕೊಂಡಿರ್ಬೇಕು ಎಲ್ಲರೂ ಅಂತ ಥಿಂಕ್ ಮಾಡಿ ಸ್ನೇಹಿತರೆ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.